ಹರಿ ಓಂ. ನಿಮಗೆ ಸರಿಯಾದ ಸಮಯಕ್ಕೆ ಪೀರಿಯಡ್ ಆಗ್ತಾ ಇಲ್ವಾ? ಮೂಡ್ ಸ್ವಿಂಗ್, ಸ್ಟ್ರೆಸ್, ವೇಟ್ ಗೇನ್ ಅನ್ನುವಂಥ ಸಮಸ್ಯೆ ಕಾಡ್ತಾ ಇದೆಯಾ? ಹಾಗಾದರೆ ಈ 5 ಆಸನ ನಿಮಗೆ ಸಹಾಯ ಮಾಡುತ್ತೆ. ಹರಿ ಓಂ ವೀಕ್ಷಕರೇ, ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಯೋಗ ಥೆರಪಿಸ್ಟ್ ಗಣೇಶ್ ಶ್ರೀಕಾಂತ್. ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುವಂಥ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ, ಹಾಗೆ ಸ್ಟ್ರೆಸ್, ಮೂಡ್ ಸ್ವಿಂಗ್ ಆಗುವಂಥದ್ದು ಮತ್ತು ಅಚಾನಕ್ಕಾಗಿ ವೇಟ್ ಗೇನ್ ಆಗುವಂಥ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ 5 ಸರಳವಾದ ಆಸನವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ 5 ಆಸನ ಪ್ರತಿನಿತ್ಯ ನೀವು 10 ರಿಂದ 15 ನಿಮಿಷ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಕಾಣಿಸ್ಕೊಳ್ಳುವಂಥ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ, ಹಾಗೆ ಮೂಡ್ ಸ್ವಿಂಗ್ ಆಗುವಂಥದ್ದು ಮತ್ತು ಸ್ಟ್ರೆಸ್ ಹಾಗೆ ವೇಟ್ ಗೇನ್ ಆಗುವಂಥ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದು. ಪ್ರತಿದಿನ ನೀವು ಈ 5 ಆಸನವನ್ನು 10 ರಿಂದ 15 ನಿಮಿಷ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಒಳ್ಳೆಯ ರಿಸಲ್ಟನ್ನು ನೀವು ನೋಡ್ಬೋದು. ಹಾಗಾದರೆ ಬನ್ನಿ, ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ, ಮೂಡ್ ಸ್ವಿಂಗ್ ಆಗುವಂಥದ್ದು, ಸ್ಟ್ರೆಸ್ ಹಾಗೆ ವೇಟ್ ಗೇನ್ ಆಗುವಂಥ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಮೊದಲನೇ ಆಸನವನ್ನು ಅಭ್ಯಾಸ ಮಾಡೋಣ. ಬನ್ನಿ ವೀಕ್ಷಕರೇ, ಈಗ ಮೊದಲನೇ ಆಸನ ಬದ್ಧಕೋನಾಸನವನ್ನು ಅಭ್ಯಾಸ ಮಾಡೋಣ. ಬದ್ಧಕೋನಾಸನವನ್ನು ಅಭ್ಯಾಸ ಮಾಡಲು ನಾವು 2 ಕಾಲುಗಳನ್ನು ಮುಂದಕ್ಕೆ ಚಾಚ್ತಾ ದಂಡಾಸನದ ಸ್ಥಿತಿಗೆ ಬರೋಣ. ಅದಾದ ನಂತರ ನಿಮ್ಮ 2 ಪಾದಗಳನ್ನು ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ತಾ ನಿಮ್ಮ 2 ಪಾದವನ್ನು ಆದಷ್ಟು ದೇಹದ ಹತ್ತಿರ ತೆಗೆದುಕೊಂಡು ಬರಲಿಕ್ಕೆ ಪ್ರಯತ್ನಿಸಿ. ಮತ್ತು ನಿಮ್ಮ 2 ಹಸ್ತದಿಂದ ಕಾಲ್ಬೆರಳನ್ನು ಇಟ್ಕೊಳ್ಬೇಕು. ಸಂಪೂರ್ಣ ನಿಮ್ಮ ತೊಡೆಯನ್ನು ನೆಲಕ್ಕೆ ತಾಗಿಸಲು ಪ್ರಯತ್ನಿಸಿ. ಈಗ ಆಳವಾಗಿ ಉಸಿರನ್ನು ತೆಗೆದುಕೊಳ್ಬೇಕು. ಹಾಗೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಈ ಬದ್ಧಕೋನಾಸನವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಪ್ಯಾಲ್ವಿಕ್ ಏರಿಯಾದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಹಾಗೆ ಕೈಯನ್ನು ರಿಲೀಸ್ ಮಾಡ್ಕೊಳ್ತಾ 2 ಕಾಲುಗಳನ್ನು ಮುಂದಕ್ಕೆ ಚಾಚ್ತಾ ಮತ್ತೆ ದಂಡಾಸನದ ಸ್ಥಿತಿಗೆ ಬನ್ನಿ. ಇದು ಮೊದಲನೇ ಆಸನ. ಈಗ 2ನೇ ಆಸನವನ್ನು ಅಭ್ಯಾಸ ಮಾಡೋಣ. 2ನೇ ಆಸನ ಕ್ಯಾಟ್ ಆ್ಯಂಡ್ ಕೌ ಪೋಶ್ಚರ್. ಕ್ಯಾಟ್ ಆ್ಯಂಡ್ ಕೌ ಪೋಶ್ಚರನ್ನು ಅಭ್ಯಾಸ ಮಾಡಲು ನಾವು ವಜ್ರಾಸನದ ಸ್ಥಿತಿಗೆ ಬರೋಣ. ವಜ್ರಾಸನದ ಸ್ಥಿತಿ. ಈಗ ವಜ್ರಾಸನ ಸ್ಥಿತಿಯಿಂದ 2 ಕೈಗಳನ್ನು ಮುಂದಕ್ಕೆ ಚಾಚ್ತಾ ಟೇಬಲ್ ಟಾಪ್ ಪೋಶ್ಚರಿಗೆ ಬನ್ನಿ. ನಿಮ್ಮ ಹಸ್ತ ಹಾಗೂ ನಿಮ್ಮ ಮಂಡಿ ಹಾಗೂ ನಿಮ್ಮ ಪಾದ ಒಂದೇ ಸರಳ ರೇಖೆಯಲ್ಲಿರಲಿ. ಕ್ಯಾಟ್ ಆ್ಯಂಡ್ ಕೌ ಪೋಶ್ಚರನ್ನು ಅಭ್ಯಾಸ ಮಾಡೋಣ. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಮಿಡಲ್ ಬ್ಯಾಕನ್ನು ಕೆಳಗಡೆ ಪುಷ್ ಮಾಡಬೇಕು. ಹಾಗೆ ತಲೆಯನ್ನು ಮೇಲಕ್ಕೆ ನೋಡಿ ಮತ್ತೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಸಂಪೂರ್ಣ ಬೆನ್ನಿನ ಭಾಗವನ್ನು ರೌಂಡ್ ಶೇಪಿಗೆ ತೆಗೆದುಕೊಂಡು ಬನ್ನಿ. ಈ ರೀತಿಯಾಗಿ ನೀವು 10 ರಿಂದ 15 ಬಾರಿ ಪುನರಾವರ್ತನೆಯನ್ನು ಮಾಡಿ. ಈ ಕ್ಯಾಟ್ ಆ್ಯಂಡ್ ಕೌ ಪೋಶ್ಚರನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಸ್ಟ್ರೆಸ್ಸನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಹಾಗೆ ನಿಮ್ಮಲ್ಲಿ ಕಾಣಿಸ್ಕೊಳ್ಳುವಂಥ ಹಾರ್ಮೋನ್ ಇಂಬ್ಯಾಲೆನ್ಸ್ ಮತ್ತು ಸ್ಟ್ರೆಸ್ ಹಾಗೆ ಮೂಡ್ ಸ್ವಿಂಗ್ ಆಗುವಂಥ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಈ ಎಲ್ಲ ಆಸನ ಸಹಾಯ ಮಾಡುತ್ತೆ. 10 ರಿಂದ 15 ಬಾರಿ ಪುನರಾವರ್ತನೆ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಹಾಗೆ 2 ಪಾದಗಳನ್ನು ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ಳಿ. ನಿಮ್ಮ ಮಂಡಿಯನ್ನು ಜೋಡಣೆ ಮಾಡ್ಕೊಳ್ತಾ ಮತ್ತೆ ವಜ್ರಾಸನದ ಸ್ಥಿತಿಗೆ ಬನ್ನಿ. ಈಗ 3ನೇ ಆಸನವನ್ನು ಅಭ್ಯಾಸ ಮಾಡೋಣ. 3ನೇ ಆಸನ ಭುಜಂಗಾಸನ. ಭುಜಂಗಾಸನವನ್ನು ಅಭ್ಯಾಸ ಮಾಡೋದಕ್ಕಿಂತ ಮೊದಲು ನಾವು ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂಥ ಸ್ಥಿತಿಗೆ ಬರೋಣ. ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂಥ ಸ್ಥಿತಿ. ಈಗ ಭುಜಂಗಾಸನವನ್ನು ಅಭ್ಯಾಸ ಮಾಡೋಣ. ನಿಮ್ಮ 2 ಹಸ್ತವನ್ನು ಎದೆಯ ಪಕ್ಕದಲ್ಲಿರಿಸಿ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮೊದಲು ನಿಮ್ಮ ತಲೆಯನ್ನು ಮೇಲಕ್ಕೆತ್ತಿ, ಅದಾದ ನಂತರ ನಿಮ್ಮ ಎದೆ ಭಾಗವನ್ನು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತ ಮುಂದಕ್ಕೆ ಅಥವಾ ಮೇಲಕ್ಕೆ ನೋಡಿ. ಈ ಭುಜಂಗಾಸನವನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗೆ ಥೈರಾಯ್ಡ್ ಸಮಸ್ಯೆಯಿಂದ ನಿಮ್ಮ ದೇಹದಲ್ಲಾಗುವಂಥ ವೇಟ್ ಗೇನನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಈ ಸ್ಥಿತಿಯನ್ನು ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ಹಾಗೆ ನಿಮ್ಮ ಎದೆ ಮತ್ತು ನಿಮ್ಮ ತಲೆಯನ್ನು ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ಈಗ 4ನೇ ಆಸನವನ್ನು ಅಭ್ಯಾಸ ಮಾಡೋಣ. 4ನೇ ಆಸನ ಸೇತುಬಂಧ ಆಸನ. ಸೇತುಬಂಧ ಆಸನವನ್ನು ಅಭ್ಯಾಸ ಮಾಡಲು ನಾವು ಬೆನ್ನಿನ ಮೇಲೆ ಮಲಗಿಕೊಳ್ಳುವಂಥ ಸ್ಥಿತಿಗೆ ಬರೋಣ. 4ನೇ ಆಸನ ಸೇತುಬಂಧ ಆಸನ. ಸೇತುಬಂಧ ಆಸನವನ್ನು ಅಭ್ಯಾಸ ಮಾಡಲು ನಿಮ್ಮ 2 ಕಾಲುಗಳನ್ನು ಮಡಚಿಕೊಳ್ತಾ ನಿಮ್ಮ 2 ಪಾದವನ್ನು ಪೃಷ್ಠದ ಮುಂಭಾಗದಲ್ಲಿರಿಸಿ
ಹಾಗೆ ಸಾಧ್ಯವಾದರೆ ನಿಮ್ಮ 2 ಎಂಕಲನ್ನು ನಿಮ್ಮ ಹಸ್ತದಿಂದ ಹಿಡ್ಕೊಳ್ಳಿ. ಸಾಧ್ಯವಾಗಿಲ್ಲ ಅಂತಂದರೆ ನಿಮ್ಮ 2 ಹಸ್ತವನ್ನು ನೆಲದ ಮೇಲೆ ಇರಿಸ್ತಾ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಸೊಂಟದ ಭಾಗವನ್ನು ಮೇಲಕ್ಕೆತ್ತಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ. ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಈ ಸೇತುಬಂಧಾಸನ ಹಾರ್ಮೋನ್ ಇಂಬ್ಯಾಲೆನ್ಸಿನಿಂದ ಆಗುವಂಥ ಮೂಡ್ ಸ್ವಿಂಗ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ನಿಮ್ಮ ಸೊಂಟದ ಭಾಗವನ್ನು ಕೆಳಗಡೆ ಇಳಿಸ್ತಾ 2 ಕಾಲುಗಳನ್ನು ನೇರ ಮಾಡಿ ಮೊದಲಿನ ಸ್ಥಿತಿಗೆ ಬನ್ನಿ. ಈಗ ಕೊನೆಯ ಆಸನ ಶವಾಸನವನ್ನು ಅಭ್ಯಾಸ ಮಾಡೋಣ. ಶವಾಸನವನ್ನು ಅಭ್ಯಾಸ ಮಾಡಲು ನಿಮ್ಮ 2 ಕಾಲುಗಳನ್ನು ಸಪ್ರೇಟ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ 2 ಕೈಯನ್ನು ದೇಹದಿಂದ ದೂರ ಇರಿಸಿ ಹಸ್ತ ಮೇಲ್ಮುಖವಾಗಿರಲಿ. ಸಂಪೂರ್ಣ ದೇಹವನ್ನು ಸಡಿಲಗೊಳಿಸ್ತಾ ಈ ಸ್ಥಿತಿಯಲ್ಲಿ ನೀವು 1 ರಿಂದ 2 ನಿಮಿಷ ಹೋಲ್ಡ್ ಮಾಡಿ. ಈ ಶವಾಸನವನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮನಸ್ಸು ಹಾಗೂ ನಿಮ್ಮ ದೇಹಕ್ಕೆ ಉತ್ತಮವಾದ ವಿಶ್ರಾಂತಿಯನ್ನು ನೀಡಲು ಸಹಾಯವಾಗುತ್ತೆ. ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ನಿಂದ ಆಗುವಂಥ ಮೂಡ್ ಸ್ವಿಂಗ್ ಹಾಗೆ ಸ್ಟ್ರೆಸ್ಸನ್ನು ರಿಲೀಫ್ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಶವಾಸನವನ್ನು ಅಭ್ಯಾಸ ಮಾಡುವಾಗ ನಿಮ್ಮ ದೇಹದ ಯಾವುದೇ ಭಾಗವು ಬಿಗಿತಕ್ಕೆ ಒಳಗಾಗಬಾರ್ದು. ಸಂಪೂರ್ಣವಾಗಿ ನಿಮ್ಮ ದೇಹವನ್ನು ಸಡಿಲಗೊಳಿಸಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. 1 ರಿಂದ 2 ನಿಮಿಷ ಆದ ನಂತರ ಮತ್ತೆ ನಿಧಾನವಾಗಿ ನಿಮ್ಮ 2 ಕಾಲುಗಳನ್ನು ಒಂದಕ್ಕೊಂದು ಜೋಡಣೆ ಮಾಡಿಕೊಳ್ಳಿ. ಹಾಗೆ ನಿಮ್ಮ 2 ಕೈಯನ್ನು ದೇಹದ ಹತ್ತಿರ ತೆಗೆದುಕೊಂಡು ಬನ್ನಿ. ಈಗ ನಿಧಾನವಾಗಿ ಕುಳಿತುಕೊಳ್ಳುವಂಥ ಸ್ಥಿತಿಗೆ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಮಹಿಳೆಯರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ನಿಂದ ಕಾಣಿಸ್ಕೊಳ್ಳುವಂಥ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ, ಸ್ಟ್ರೆಸ್, ಮೂಡ್ ಸ್ವಿಂಗ್ ಆಗುವಂಥದ್ದು ಹಾಗೆ ವೇಟ್ ಗೇನ್ ಆಗುವಂಥ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ 5 ಸರಳವಾದ ಆಸನ. ಈ ಆಸನದ ಜೊತೆಗೆ ನೀವು ಪ್ರಾಣಾಯಾಮವನ್ನು ಕೂಡ ನೀವು ಅಭ್ಯಾಸ ಮಾಡಬೇಕು. ಈ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಒಂದು ಪ್ರಾಣಾಯಾಮವನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆ ಪ್ರಾಣಾಯಾಮ ಯಾವುದು ಅಂತ ಅಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮ. ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಲು ನೀವು ಯಾವುದಾದ್ರೂ ಒಂದು ಧ್ಯಾನದ ಭಂಗಿಯಲ್ಲಿ ಬೆನ್ನನ್ನು ನೇರವಾಗಿರಿಸಿ ಕುಳಿತುಕೊಳ್ಳಿ. ಎಡಗೈಯಲ್ಲಿ ಚಿನ್ಮುದ್ರೆಯನ್ನು ಮಾಡ್ಕೊಳ್ಬೇಕು, ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರೆಯನ್ನು ಮಾಡ್ಕೊಳ್ಬೇಕು. ನಿಮ್ಮ ಹೆಬ್ಬೆರಳನ್ನು ಬಲ ಹೊಳ್ಳೆಯ ಮೇಲೆ ಇಟ್ಕೊಳ್ಬೇಕು. ಹಾಗೆ ಇನ್ನುಳಿದ 2 ಬೆರಳನ್ನು ನಿಮ್ಮ ಎಡ ಹೊಳ್ಳೆಯ ಮೇಲೆ. ಸಂಪೂರ್ಣವಾಗಿ ಉಸಿರನ್ನು ಹೊರ ಹಾಕಿ ಬಲ ಹೊಳ್ಳೆಯನ್ನು ಮುಚ್ಚಿ ಎಡದಿಂದ ಉಸಿರನ್ನು ತೆಗೆದುಕೊಳ್ಬೇಕು. ಹಾಗೆ ಎಡ ಹೊಳ್ಳೆಯನ್ನು ಮುಚ್ಚಿ ಬಲದಿಂದ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಮತ್ತೆ ಬಲದಿಂದನೇ ಉಸಿರನ್ನು ತೆಗೆದುಕೊಳ್ತಾ ಬಲ ಹೊಳ್ಳೆಯನ್ನು ಮುಚ್ಚಿ ಎಡದಿಂದ ನಿಧಾನವಾಗಿ ಉಸಿರನ್ನು ಹೊರ ಹಾಕಬೇಕು. ಇದು 1 ರೌಂಡ್. ಇದೇ ರೀತಿಯಾಗಿ ನೀವು ಈ ಪ್ರಾಣಾಯಾಮವನ್ನು 10 ರಿಂದ 15 ಬಾರಿ ಪುನರಾವರ್ತನೆಯನ್ನು ಮಾಡಬೇಕು. 5 ಆಸನದ ಜೊತೆಗೆ ಈ ಪ್ರಾಣಾಯಾಮವನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮಗಿರುವಂಥ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆಯಿಂದ ಕಾಡುವಂಥ ಸ್ಟ್ರೆಸ್ ಆಗಿರ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ ಆಗಿರ್ಬೋದು, ಮೂಡ್ ಸ್ವಿಂಗ್ ಆಗುವಂಥದ್ದು ಹಾಗೆ ವೇಟ್ ಗೇನ್ ಆಗುವಂಥ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಯಾವ ಆಸನ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.